ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಬಿ ಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅಂದರೆ ಡಿಗ್ರಿ ಸ್ಟೂಡೆಂಟ್ 6th ಸೆಮಿಸ್ಟರ್ ಯಾರೆಲ್ಲ ಓದ್ತಾರೋ ಅವರೆಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂತ ಅಂದರೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಸೊ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ದಿನ ಥಿಯರಿ ನೋಟ್ಸ್ ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಓಕೆ ಫೈನ್ ಅಂದ್ಕೊಂಡು ಈ ದಿನ ಕೊಡ್ತಾ ಇದ್ದೀನಿ. ಸೊ ಇನ್ನೇನು ಹತ್ರ ಇದೆ ಎಕ್ಸಾಮ್ಸು, ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸೊ ಅದರಲ್ಲೂ ಸಹ ಇಂಪಾರ್ಟೆಂಟ್ ಅಂತ ಅಂದರೆ ಯಾವೆಲ್ಲ ಬರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಆದಷ್ಟು ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತೀನಿ. ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಟೋಟಲ್ 5 ಚಾಪ್ಟರ್ ಇರುವಂಥದ್ದು. ಸೊ ಅದರಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸು, ನೆಕ್ಸ್ಟು ರಿಸ್ಕ್ ಅನಾಲಿಸಿಸು, ಕ್ಯಾಪಿಟಲ್ ಬಜೆಟಿಂಗು, ಡಿವಿಡೆಂಡ್ ಡಿಸಿಷನ್ಸ್ ಆಫ್ ಆ್ಯಂಡ್ ಥಿಯರಿ ಅಂತ ಇದೆ. ನೆಕ್ಸ್ಟು ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸು, ನೆಕ್ಸ್ಟು ಎಥಿಕಲ್ ಆ್ಯಂಡ್ ಗೌರ್ನಮೆಂಟ್ಸ್ ಇಶ್ಯೂಸು. ಓಕೆನಾ? ಸೊ ಇಷ್ಟು 5 ಚಾಪ್ಟರ್ ಇರುವಂತಹ ಈ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಸೊ ನಮಗೆ ಪ್ರಾಕ್ಟಿಕಲ್ಲು ಸಹ ಬರುತ್ತೆ, ಥಿಯರಿ ಸಹ ಬರುತ್ತೆ. ಸೊ ಪ್ರಾಕ್ಟಿಕಲ್ ಅಂತ ಮೊದಲನೇದಾಗಿ ನೋಡೋದಾದರೆ ಏನು ಬರುತ್ತೆ ಅಂದರೆ ಈಗ ಚಾಪ್ಟರ್ ವೈಸ್ ಹೋಗೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನೋಡೋದಾದರೆ ಸೊ ಇದ್ರದ್ದು ಕಂಪ್ಲೀಟ್ ಥಿಯರಿ ಈ PDF ಸಿಗುತ್ತೆ. ಈ PDF ಎಲ್ಲಿ ಸಿಗ್ತಾವಪ್ಪ ಅಂತ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿ ಟ್ಯಾಗ್ ಮಾಡಿರ್ತೀನಿ. ಸೊ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಚಾಪ್ಟರ್ 1 to 5 ತನಕ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು, ಓನ್ಲಿ ಥಿಯರಿ ಚಾಪ್ಟರ್ಸು. ಸೊ ಅದೇ ಥರ ಈ ಫಸ್ಟ್ ಚಾಪ್ಟರ್ನಲ್ಲಿ ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ AFM ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಗೂ ಸೇಮ್ ಇರುವಂಥದ್ದು. ಜಸ್ಟ್ ನೀವು ನೋಡ್ಕೊಬೇಕು. ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ WCC, ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ NI ಅಪ್ರೋಚು, NOI ಅಪ್ರೋಚ್ ಬರುವಂಥದ್ದು. ಸೊ ಇವೆರಡು ಥಿಯರಿ ಅಲ್ದಲೆ ಇವು ಪ್ರಾಕ್ಟಿಕಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲು ಅಂದರೆ WCC ಪ್ರಾಬ್ಲಮ್ ಮಾಡ್ತೀವಲ್ಲ ಅದು, ಮತ್ತು NI ಅಪ್ರೋಚು, NOI ಅಪ್ರೋಚು, ಇದು ಫಸ್ಟ್ ಚಾಪ್ಟರ್ದು. ಅದೇ ರೀತಿ ರಿಸ್ಕ್ ಅನಾಲಿಸಿಸ್ ಆ್ಯಂಡ್ ಕ್ಯಾಪಿಟಲ್ ಬಜೆಟಿಂಗಲ್ಲಿ ಇದ್ರದ್ದು ಸಹ PDF ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದು ಥಿಯರಿ ಕಾನ್ಸೆಪ್ಟ್ ಆದರೆ ನಮಗೆ ಸೊ ಪ್ರಾಬ್ಲಮೆಟಿಕಲ್ ಯಾವ ಥರ ಬರ್ತಾವಪ್ಪ ಕ್ಯಾಪಿಟಲ್ ಬಜೆಟಿಂಗಲ್ಲಿ ಅಂದರೆ ಪ್ರಾಬಬಿಲಿಟಿ ಬರ್ಬೋದು. ಓಕೆನಾ? ಪ್ರಾಬಬಿಲಿಟಿ ಬರ್ಬೋದು. ಸೊ ಮತ್ತು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡ್ಕೋತೀವಲ್ಲ, ಸಿ ವಿ ಪ್ರಾಬ್ಲಮ್ಮು ಬರುತ್ತೆ. ಸೊ ಈ ಚಾಪ್ಟರಲ್ಲಿ ಇಷ್ಟು ಇಂಪಾರ್ಟೆಂಟ್ಸು. ಸೊ ಇದು ಥಿಯರಿ, ಇದರಲ್ಲೂ ಸಹ ಒಂದು ಕ್ವಶನ್ ಕೇಳ್ತಾರೆ. ಸೊ ಜಸ್ಟ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನೋಡೋದ್ರೆ ಡಿವಿಡೆಂಟ್ ಡಿಸಿಷನ್ಸ್ ಆ್ಯಂಡ್ ಥಿಯರಿ. ಸೊ ಇದರಲ್ಲಿ ಇದು ಥಿಯರಿ ನೋಟ್ಸ್ ಇದರಲ್ಲಿ ಸಿಕ್ಕಿದ್ರು ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಾಬ್ಲಮ್ಸು ವಾಲ್ಟರ್ಸ್ ಮಾಡಲು ಆ್ಯಂಡ್ ಗಾರ್ಡನ್ಸ್ ಮಾಡಲು. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ಸೊ ಇದರಲ್ಲಿ ಗಾರ್ಡನ್ಸ್ ಮಾಡೆಲ್ಗಿಂತ ವಾಲ್ಟರ್ಸ್ ಮಾಡೆಲ್ ಇದೆಯಲ್ಲ, ಇದ್ರ ಮೇಲೆ ತುಂಬ ಜಾಸ್ತಿ ಕ್ವಶನ್ಸ್ ಇಲ್ಲಿವರೆಗೂ ಬಂದಿರೋದು. ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ವಾಲ್ಟರ್ಸು ಮತ್ತು ಗಾರ್ಡನ್ಸು ಎರಡೂ ಸಹ ನೀವು ನೋಡಿಕೊಂಡ್ರೆ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸು. ಇನ್ನು ನೆಕ್ಸ್ಟು ನೋಡೋದಾದರೆ 4ನೇ ಚಾಪ್ಟರ್ಸು ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸು. ಸೊ ಇದರಲ್ಲಿ ಥಿಯರಿ ಆದ್ರೂ ಇದರಲ್ಲಿ ಮರ್ಜರ್ಸ್ ಅಂತ ಅಂದರೆ ನೋಡಿ ಇದರಲ್ಲಿ ಮೋಟಿವ್ಸ್ ಆಫ್ ಮರ್ಜರ್ಸ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಥಿಯರಿ ಕಾನ್ಸೆಪ್ಟ್ ಆದರೆ. ಇನ್ನು ನೆಕ್ಸ್ಟು ಇದರಲ್ಲಿ ಪ್ರಾಕ್ಟಿಕಲ್ಲು ಸಹ ಬರ್ತವೆ. 4-5 ಕ್ವಶನ್ಸ್ ಮಾಡಿಸಿದ್ದಾರೆ. ಅಂದರೆ EPSನ ಕಂಡುಹಿಡ್ಕೊಳ್ಳೋದು, ರೇಷಿಯೋಸು, ಓಕೆ ಈ ಥರ ಎಲ್ಲ ಬರುತ್ತೆ. ನೀವು ಅದನ್ನು ನೋಡ್ಕೊಬೋದು. ಬಟ್ ಅಂದರೆ ಈ 4-5 ಚಾಪ್ಟರ್ ಆಗಿರೋದ್ರಿಂದ 5 ಚಾಪ್ಟರ್ 4 ಚಾಪ್ಟರ್ ಕಂಪ್ಲೀಟ್ಲಿ ಓದ್ಕೊಳ್ಳೇಬೇಕು. ಯಾಕಪ್ಪ ಅಂತ ಅಂದರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಕೋರ್ ಮಾಡಬೇಕು ಅನ್ನೋ ಇದರ ದೃಷ್ಟಿನ ನೋಡಿಕೊಂಡ್ರೆ ನಾವು 5 ಚಾಪ್ಟರ್ ಸಹ ಓದಲಿಲ್ಲ ಅಂದರೆ ಪರವಾಗಿಲ್ಲ, 4 ಚಾಪ್ಟರ್ ಓದಲೇಬೇಕು. ಸೊ ಇದು ನಮಗೆ ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸು. ಅದೇ ರೀತಿ ನಮಗೆ ಲಾಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಮಾಡ್ಯೂಲ್ 5ಅಲ್ಲಿ ಎಥಿಕಲ್ ಆ್ಯಂಡ್ ಗೌರ್ನಮೆಂಟ್ ಇಶ್ಯೂಸು. ಸೊ ಇದು ಓನ್ಲಿ ಥಿಯರಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಬೋದು. ಈ ಗೌರ್ನಮೆಂಟ್ ಆ್ಯಂಡ್ ಎಥಿಕಲ್ಸು ಇಲ್ಲೇನು ತೋರಿಸಿದ್ನಲ್ಲ, ನೀವು ಬೇರೆ ಯೂನಿವರ್ಸಿಟಿ ಆಗಿರಿ ಈ ಏನು ಸಿಲೆಬಸ್ ಇರುತ್ತಲ್ಲ ಒಂದ್ಸತಿ ಜಸ್ಟ್ ವ್ಯೂ ನೋಡಿಬಿಟ್ಟು ನಿಮಗೆ ಸಿಲೆಬಸ್ನ ಮ್ಯಾಚಪ್ ಮಾಡಿಕೊಂಡು ಮ್ಯಾಚಪ್ ಆಗ್ತಿದೆ ಅಂದರೆ ಜಸ್ಟ್ ಓದ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ದಿನದ ವೀಡಿಯೋ ಇಂಥದ್ದು. ಸೊ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಂಗೆ ತುಂಬ ಜನ ಕೇಳ್ತಾ ಇದ್ದೀರಾ IT ಮತ್ತು AFM ಕಂಪ್ಲೀಟ್ ಆಲ್ ಸಬ್ಜೆಕ್ಟ್ಸ್ ಏನಿದೆ ಅದರದ್ದು MCQ ಟೈಪ್ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಎಲ್ಲ ಚಾಪ್ಟ್ರದ್ದು ಒಂದು PDF ಹಾಕಿ ಸೊ ನಾನು ಅದಕ್ಕೆ ಯಾವ ಥರ ಕೊಡಬೇಕೋ ನಾನು ಕೊಡ್ತೀನಿ. ಜಸ್ಟ್ ನೀವು ನೋಡಿಕೊಂಡ್ರೆ ಸಾಕು ಅಂತ ಹೇಳ್ತಾ, ಸೊ ಈ ದಿನದ ವೀಡಿಯೋ ಇಷ್ಟ ಗೈಸ್. ಸೊ ನೆಕ್ಸ್ಟ್ ವೀಡಿಯೋ ಏನಿದೆ
ಸೊ ಮತ್ತು ನಮ್ಮ ಜೂನಿಯರ್ಸ್ಗಳಿಗೆ ತುಂಬ ಅಂದರೆ ಪೇಪರ್ಗಳು ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಮತ್ತೊಂದು ವಿಡಿಯೋಲಿ ಸಿಗೋಣ.